ಬಿಸಿ ಊಟದಲ್ಲಿ ಅಲ್ಲಿ ಬಿದ್ದಿರುವಂತಹ ಶಂಕೆ ಇದಾಗಿದ್ದು, ಊಟ ಸೇವಿಸಿದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ ಇದಾಗಿದ್ದು, ನಿನ್ನೆ ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ ಓರ್ವ ವಿದ್ಯಾರ್ಥಿಯ ತಟ್ಟೆಯಲ್ಲಿ ಅಲ್ಲಿ ಬಾಲದಂತಹ ಒಂದು ವಸ್ತು ಪತ್ತೆಯಾಗಿದೆ. ಇದರಿಂದ ಆತಂಕಗೊಂಡ ಶಾಲೆ ಶಿಕ್ಷಕರು ಬಿಸಿ ಊಟ ಸೇವಿಸಿದ 67 ಮಕ್ಕಳನ್ನ ಮಳವಳ್ಳಿ ತಾಲೂಕು ಆಸ್ಪತ್ರೆಗೆ ಕರೆತಂದು ಕೂಡಲೇ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ. ಸದ್ಯ ಎಲ್ಲಾ ಮಕ್ಕಳಿಗೂ ವೈದ್ಯಕೀಯ ತಪಾಸಣೆ ನಡೆದಿದ್ದು, ಯಾವುದೇ ಮಕ್ಕಳಿಗೂ ಆರೋಗ್ಯದಲ್ಲಿ ಏರುಪೇರಾಗಲಿಲ್ಲ. ಮಕ್ಕಳಿಗಿಂತ ಮೊದಲೇ ಊಟ ಮಾಡಿದಂತಹ ಅಡುಗೆ ತಯಾರಿಕರಿಗೂ ಯಾವುದೇ ಸಮಸ್ಯೆ ಆಗಲಿಲ್ಲ. ಯಾವುದೇ ಮಕ್ಕಳಿಂದ ಅಸ್ವಸ್ಥದ ಲಕ್ಷಣಗಳು ಇಲ್ಲದಿದ್ದರೂ ಸಹ ಮುಂಜಾಗೃತಾ ಕ್ರಮವಾಗಿ ಎಲ್ಲಾ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಊಟ ಮಾಡುವಾಗ ಮಕ್ಕಳಿಗೆ ಏನೋ ವಸ್ತು ಸಿಕ್ಕಿದೆ ಅಂತ ಅಂದ್ಬಿಟ್ಟು ತೋರಿಸಿದೆ ಒಂದು ಮಕ್ಕಳು. ಅದು ಏನಾದರೂ ಬೇರೆ ಹಲ್ಲಿ ಬಾಲನೋ ಏನೋ ಇರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿಕೊಂಡು ಆ ಮಕ್ಕಳನ್ನು ಅಷ್ಟು ಒಂದು 69 ಮಕ್ಕಳಿದ್ರು. ಊಟ ಮಾಡಿರ್ತಕ್ಕಂಥ ಅಷ್ಟು ಮಕ್ಕಳನ್ನು ಮತ್ತು ಅಡುಗೆಯನ್ನು ಊಟ ಮಾಡಿದ್ರು, ಶಿಕ್ಷಕರು ಊಟ ಮಾಡಿದ್ರು. ಅಷ್ಟು ಜನರನ್ನು ನಾವು ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ. ಡಾಕ್ಟ್ರು ನೋಡಿ ಎಲ್ಲ ಸ್ಟೇಬಲ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ ಅಂತಂದು ಫುಡ್ ಸ್ಯಾಂಪಲ್ನು ಕೂಡ ಟೆಸ್ಟಿಗೆ ಕಳಿಸ್ತಾ ಇದ್ವಿ. ಏನೂ ಆಗಿಲ್ಲ. ನಾವೇ ಪ್ರಿಕಾಷನ್ಸ್ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ. ಏನು ಅಂತ ಆ ವಸ್ತು ಏನು ಅಂತ ಇನ್ನೂ ಗೊತ್ತಾಗಿಲ್ಲ, ಕನ್ಫರ್ಮ್ ಆಗಿಲ್ಲ ಏನಿರ್ಬೋದು ಅಂತ. ಅದನ್ನು ಕೂಡ ಟೆಸ್ಟಿಗೆ ಕಳಿಸಿದ್ದೀವಿ. ಪ್ರಿಕಾಷನ್ಸ್ ತೊಗೊಂಡು ಕರ್ಕೊಂಡು ಬಂದಿದ್ದೀವಿ. ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ನಾನು ನೋಡ್ಕೊಂಡು ಬಂದಿದ್ದೀನಿ, ಏನೂ ಸಮಸ್ಯೆ ಇಲ್ಲ. ಮೇಡಮ್ ಕ್ಲಾಸ್ ಎಷ್ಟು? 1 to 7 ಒಟ್ಟು 72 ಮಕ್ಕಳು. ಅದರಲ್ಲಿ ಇವತ್ತು 69 ಮಕ್ಕಳು ಬಂದಿದ್ದರು. 69 ಮಕ್ಕಳಲ್ಲಿ 3 ಮಕ್ಕಳು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಊಟ ಮಾಡಿದ್ರು. ಎಲ್ಲರೂ ಕರ್ಕೊಂಡು ಬಂದಿದ್ವಿ. ಅಡುಗೆ ಮಾಡುವಂತ ಏನಾದ್ರು ಏನೂ ಸಮಸ್ಯೆ ಇಲ್ಲ. ಇವತ್ತು ಏನಾಯಿತು ಅಂದರೆ ಮಳೆ ಬರ್ತಾ ಇದ್ದಿದ್ದರಿಂದ ಸರ್ವಿಸ್ ಹಾಲಲ್ಲಿ ಕಾರಿಡಾರಲ್ಲಿ ಉಳಿಸಿ ಊಟ ಕೊಟ್ಟಿಲ್ಲ. ಅವರನ್ನು ಕ್ಲಾಸ್ ರೂಮ್ಗಳಲ್ಲಿ ಊಟ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗಿದೆಯೋ ಗೊತ್ತಾಗಿಲ್ಲ. ನಾವು ಯಾವುದಕ್ಕೂ ರಿಸ್ಕ್ ಬೇಡ ಅಂತ ಕರ್ಕೊಂಡು ಬಂದಿದ್ವಿ. ಎಲ್ಲ ಮಕ್ಕಳಿಗೆ ಏನೂ ಆಗಿಲ್ಲ, ಯಾವ ಮಕ್ಕಳಿಗೂ ಏನೂ ಸಮಸ್ಯೆ ಇಲ್ಲ. ನಾವೇ ಪ್ರಿಕಾಷನ್ಸ್ ತೊಗೊಂಡು ಕರ್ಕೊಂಡು ಎಲ್ಲ ಹೋಗಿ